ಬೆಂಗಳೂರು ದಕ್ಷಿಣ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಇದೀಗ ಮೀಟು ಆರೋಪ ಕೇಳಿ ಬಂದಿದೆ. ಆ ಮಹಿಳೆಯ ಆರೋಪವನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಕೂಡ ಮೀಟು ಆರೋಪವನ್ನ ಮಾಡ್ತಾ ಇದೆ. 5 ವರ್ಷ ನಾನು ತೇಜಸ್ವಿ ಸೂರ್ಯ ಕೈಯಲ್ಲಿ ನಲುಗಿದ್ದೇನೆ. ನನ್ನ ಪ್ರೀತಿ ಕುರುಡಾಗಿತ್ತು. ನನ್ನನ್ನ ನಂಬಿ ನಾನು ಮೊದಲನೆಯ ಬಲಿಪಶು ಅಲ್ಲ, ಕೊನೆಯವಳು ಅಲ್ಲ. ಪ್ರತಿಯೊಬ್ಬ ಹಿಂದುವು ನಿಜವಾದ ಅರ್ಥದಲ್ಲಿ ಧಾರ್ಮಿಕನಾಗಿರಲ್ಲ. ದೊಡ್ಡದಾಗಿ ಭಾಷಣ ಮಾಡೋರೆಲ್ಲ ದೊಡ್ಡ ವ್ಯಕ್ತಿ ಆಗಿರೋದಿಲ್ಲ. ಸತ್ಯ ಗೊತ್ತಿಲ್ಲದೆ ತೇಜಸ್ವಿ ಸೂರ್ಯ ಪುಕ್ಕಟೆ ಪ್ರಚಾರವನ್ನ ಕೊಡಬೇಡಿ. ಇಂತಹ ವ್ಯಕ್ತಿಗೆ ಟಿಕೆಟ್ ಕೊಡುವ ಮೊದಲು ಬಿಜೆಪಿ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಬೇಕಿತ್ತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ತೇಜಸ್ವಿ ಸೂರ್ಯ ಜೊತೆಗಿನ ನಂಟಿದ್ದ ನನ್ನ ತಂದೆ ತಾಯಿ ಕೂಡ ನೋವನ್ನ ಅನುಭವಿಸ್ತಾ ಇದ್ದಾರೆ. ನನ್ನ ತಂದೆ ತಾಯಿ ಮತ್ತಷ್ಟು ಕೊರಗೋದು ನನಗೆ ಇಷ್ಟವಿಲ್ಲ. ತೇಜಸ್ವಿ ಸೂರ್ಯ ವಿರುದ್ಧ ಟ್ವಿಟರ್ನಲ್ಲಿ ಮಹಿಳೆಯೊಬ್ಬರು ಈ ರೀತಿಯಾಗಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಈ ಟ್ವೀಟ್ ಅನ್ನೇ ಉಲ್ಲೇಖಿಸಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಇದೀಗ ಮೀಟು ಆರೋಪವನ್ನ ಕೂಡ ಮಾಡಿದೆ. ತೇಜಸ್ವಿ ಸೂರ್ಯ ಮತ್ತೊಬ್ಬ ಮೀಟು ಎಂಜೆ ಅಕ್ಬರ್ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಕಾಂಗ್ರೆಸ್ ಮಾಡಿದೆ. ಜೆಡಿಎಸ್ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಕೂಡ ಗುಡುಗಿದ್ದಾರೆ. ಒಂದ್ ಲೇಡಿ ಬಂದು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಒಂದಷ್ಟು ಆಕ್ಚುಲಿ ಒಂದ್ ಪೋಸ್ಟ್ ಮಾತ್ರ ಅಲ್ಲ, ಅದು ಸುಮಾರು 5-6 ಪೋಸ್ಟ್ ಗಳು ಹಾಕಿದ್ದಾರೆ. ಮತ್ತೆ ಬೇರೆಯವ್ರಿಗೆಲ್ಲ ಆನ್ಸರ್ ಮಾಡಿದ್ದಾರೆ ಅವರು. ಇವ್ರ ಕಡೆಯಿಂದ ನಾನು ತುಂಬಾ ತೊಂದರೆ ತಿನ್ಕೊಂಡಿದೀನಿ, ಆಮೇಲೆ ತುಂಬಾ ನಲುಗಿದ್ದೀನಿ ಅಂತೆಲ್ಲ ಮಾತಾಡ್ತಾರೆ ಅವ್ರು. ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಸಡನ್ಲಿ ಎಲ್ಲ ಪೋಸ್ಟ್ ಗಳೆಲ್ಲ ಡಿಲೀಟ್ ಮಾಡ್ಬಿಡ್ತಾರೆ. ಇದು ಯಾಕೆ ಇವ್ರೇನಾದ್ರು ಭಯಪಡಿಸಿ ಅಥವಾ ಅವ್ರಿಗೇನಾದ್ರು ಇನ್ನೂ ಕಿರುಕುಳ ಉಂಟು ಮಾಡಿ ಅದನ್ನೆಲ್ಲ ಟ್ವೀಟ್ ಎಲ್ಲ ವಾಪಸ್ ತೆಗೆದಿರೋ ಅನ್ನೋಂಥದ್ದು ಎಲ್ರಿಗೂ ಶಂಕೆ ಬಂದೇ ಬರುತ್ತೆ. ಆಮೇಲೆ ಅದು ಇರ್ಬೋದು ಕೂಡ, ಯಾಕೆಂತ ಹೇಳಿದ್ರೆ ಇದುವರೆಗೂ ಬಿಜೆಪಿಯಲ್ಲಿ ಇವತ್ತು ಮಂತ್ರಿಗಳು, ಕೇಂದ್ರೀಯ ಮಂತ್ರಿಗಳು ಎಂಜೆ ಅಕ್ಬರ್ ಅವ್ರು ಹೇಗಿದ್ರು ಕೂಡ ಈ ಹೆಣ್ಮಕ್ಳನ್ನ ಭಯಪಡಿಸಿ ಕೋರ್ಟ್ ಮೆಟ್ಲೇರ್ಗೆ ಏರಿಸಿ ಮತ್ತೆ ಅವರೆಲ್ಲ ಕಂಟಿನ್ಯೂ ಮಾಡೋಣ ಅಂತಿದ್ರು. ಅದಾಗ್ಲೇ ಅವ್ರನ್ನ ಕೈ ಬಿಡಕ್ ಒಂದ್ ಸಂದರ್ಭ ಬಂತು. ಬಟ್ ಇದು ಕೂಡ ಹಾಗೆ ಆಗುತ್ತೆ ಅಂತ ನ್ಯಾಚುರಲಿ ಕೇಳ್ಕೊಳ್ಳೋದಂದ್ರೆ ಇವಾಗ ನಮ್ಗೆ ಭಯಪಡಿಸಿದ್ರೆ ಇನ್ನೇನ್ ಹೇಳ್ತೀವಿ? ಅವ್ರು ಯಾಕೆ ಮಾತಾಡ್ಬೇಕಾಗಿತ್ತು ಅದನ್ನ? ಮೊದಲನೇದಾಗ ಅವ್ರು ಯಾಕೆ ಮಾತಾಡ್ಬೇಕಾಗಿತ್ತು? ಅದನ್ನ ಗೆದ್ಕಾದ್ಮೇಲೆ ಇವಾಗ ಬಿಟ್ಬಿಡಿ ಅಂತ ಹೇಳೋದ್ರಲ್ಲಿ ಸರಿ ಬರುತ್ತೆ. ಅದು ನ್ಯಾಚುರಲಿ ಯಾರೋ ಭಯಪಡಿಸಿದಾರೆ ಅಂತ ಆಯ್ತಲ್ಲ. ಅಲ್ಲ, ಭಯಪಡಿಸಿದಾರೆ ಅಂತ ನೀವು ಅವ್ರನ್ನ ಕೇಳಿದ್ರೆ ತಾನೇ ಗೊತ್ತಾಗುತ್ತೆ. ನ್ಯಾಚುರಲಿ ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋದು ಇವ್ರಿಗೆ ಅವ್ರ ಮೇಲೆ ಪ್ರೆಷರ್ ತಂದಿದ್ದಾರೆ ಅಥವಾ ಭಯಪಡಿಸಿದ್ದಾರೆ ಅಥವಾ ಥ್ರೆಟನ್ ಮಾಡಿದ್ದಾರೆ ಅಂತ ತಾನೇ ನೀವು ಯಾರಾದ್ರೂ ಅರ್ಥೈಸ್ಕೊಡೋದು. ಇವಾಗ ರಾಜಕೀಯ ವ್ಯಕ್ತಿ ಒಬ್ರು ಅವರ ಇದು ಚಿಕ್ಕಪ್ಪ ಏನೋ MLA ಇದ್ದಾರೆ, ಆಮೇಲೆ ತುಂಬಾ ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರು ಅವರು. ಈಗೊಂದು ಯಾವ್ದಾದ್ರು ಲೇಡಿ ಬಂದೊಂದು ಕಾಮೆಂಟ್ ಮಾಡಿದ್ರೆ ಮತ್ತೆ ಚುನಾವಣೆವರೆಗೂ ಸುಮ್ನಿರುವಂತ ಇವರು ಹುಷಾರಂತ ಒಂದ್ ಮಾತು ಹೇಳಿದ್ರೆ ಸುಮ್ನಿರಲ್ಲ ಅವರು. ಫಸ್ಟ್ನೇ ಇಬ್ಬರ ಕಡೆಯಿಂದನೂ ಕೊಡ್ಬೇಕು. ಯಾಕೆಂತ ಹೇಳಿದ್ರೆ ನೋಡಿ, ಇವಾಗ ಮೊದಲನೇದಾಗಿ ಅನಂತ್ ಕುಮಾರ್ ಅವರ ಒಂದು ಕೊಡುಗೆ ಏನಿದೆ ಬೆಂಗಳೂರು ಸೌತ್ಗೆ ಮತ್ತೆ ನಮ್ಮ ರಾಜ್ಯಕ್ಕೆ ಕೂಡ. ಯಾಕೆಂತ ಹೇಳಿದ್ರೆ ನಾನು ಕಾವೇರಿ, ಕೃಷ್ಣ, ಮಾದ ಇದೆಲ್ಲ ಇರ್ಲಿ, ನಾನು ವಕೀಲರಾಗಿದ್ದವನು. ಅವರು ಯಾವ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಯಾವತ್ತೂ ಕೂಡ ನಮ್ಮ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಯಾವತ್ತು ಬೇರೆ ಸರ್ಕಾರ ಇರುತ್ತೆ, ಅಂದ್ರೆ ಕೇಂದ್ರಕ್ಕೆ ವಿರುದ್ಧವಾದ ಸರ್ಕಾರ. ಅವರು ಯಾವತ್ತೂ ಕೂಡ ಅದನ್ನ ಒಂದು ಬ್ರಿಡ್ಜ್ ತರ ನಡ್ಸ್ಕೊಂಡ್ ಬಂದಿದ್ದಾರೆ ಅನಂತ್ ಕುಮಾರ್ ಅವರು. ಏನೋ ಕಳಂಕ ಇಲ್ದಂಗೆ ಇರುವಂತ ತೇಜಸ್ವಿನಿ ಅನಂತ್ ಕುಮಾರ್ ಕೊಡಲ್ಲ. ಸೊ ಇದ್ರಲ್ಲಿ ಏನಾದ್ರು ಬೇರೆ ಏನಾದ್ರು ಇದೆಯಾ ಅಂತ ವಿಚಾರ ಇದೆಯಾ ಅಂತ ನನ್ ಕೇಳಿ ಇಂಥವ್ರನ್ನ ಚೂಸ್ ಮಾಡಿ ಏನಕ್ಕೆ ಕೊಡ್ತಿದ್ದಾರೆ ಬಿಜೆಪಿನವರು. ಸೊ ಇವಾಗ ವಿಡ್ರಾ ಮಾಡಿಸ್ಲಿ ಅವ್ರನ್ನ. ಈಗ ಅಲಿಗೇಷನ್ ಬಂದ್ಮೇಲೆ ವಿಡ್ರಾ ಮಾಡಿಸ್ಲಿ, ಮಾಡ್ಲಿ. ಯಾರ ಮೇಲೆ ಇದಾರೋ ಅವ್ರವ್ರು ಮಾಡ್ಲಿ. ಯಾಕಂದ್ರೆ ಹೆಣ್ಮಕ್ಳಿಗೆ ನೀವು ಪ್ರಾಥಮಿಕತೆ ಕೊಡ್ಬೇಕು ಅಂತ ಹೇಳಿದ್ಮೇಲೆ ಎಲ್ರು ಮಾಡ್ಲಿ, ಅದ್ರಲ್ಲಿ ತಪ್ಪೇನಿದೆ? ಅಲ್ಲ, ಒತ್ತಾಯ ಏನಂತ ಹೇಳಿದ್ರೆ ವಿಡ್ರಾ ಮಾಡಿಸಿ ಅವ್ರನ್ನ ಅಂತ. ಇನ್ನೂ ಸಮಯ ಕಳೆದಿಲ್ಲ, ಇನ್ನೂ ವಿಡ್ರಾ ಮಾಡಿಸಿ ಅವ್ರನ್ನ. ಇಲ್ಲಾಂದ್ರೆ ಅದಕ್ಕೆ ಸಂಪೂರ್ಣವಾದ ಇವ್ರ ವರ್ಷನ್ ಏನಿದೆ ಕೊಡ್ಲಿ.